ದಿವಸದಿಂದ ಯೂಟ್ಯೂಬ್ ಹೊಡೆದ್ರೆ ರೇವಣ್ಣ ನಿನ್ನ ಪೆನ್ ಡ್ರೈವ್ ಹೋವೆ, ರೇವಣ್ಣನ ಮಗನೋ ಪೆನ್ ಡ್ರೈವ್ ಹೋವೆ, ಬಿಡ್ತೀನಿ ಅಂತಿದ್ದಲ್ಲ. ಕತ್ತೆ ಕಾಯ್ತಿದ್ರ ಇವ್ರಾಗ? ಕತ್ತೆ ಕಾಯ್ತಿದ್ರ ಅಂದೆ? ಅವತ್ತಲೇ ನೋಡ್ಬೋದಾಗಿತ್ತಲ್ಲ. ಅವನು ಕಿರಣ್ ಕಾರ್ತಿಕ್ ಅಂತಕ್ಕಂಥವ್ನು ಯಾರೋ ಒಬ್ಬ ಡ್ರೈವರು, ಏನು ಯಾರು ಮುಚ್ಚುಮರೆ ಮಡಿಯವ್ರ ಎಲ್ಲ ಯೂಟ್ಯೂಬ್ನಲ್ಲಿ ಕಾರ್ತಿಕ್ ಅನ್ನೋನು ನನ್ನ ಹೆಂಡತಿ ಒದ್ರು, ನನ್ನ ಮಗು ಹೋಯ್ತು, ನನ್ನ ಜಮೀನು ಬರ್ಸ್ಕೊಂಡ್ರಿ, ಇದೆಲ್ಲ ಆಗ್ಲೇ ಕುಮಾರಸ್ವಾಮಿಯವರು ಹೋಗಿ ಕೂತ್ಕೊಂಡು ಎಲ್ಲರನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಬಗೆಹರಿಸುವಂಥ ಕೆಲಸ ಮಾಡ್ಬೋದಾಗಿತ್ತು. ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯವ್ರಿಗೂ ಇದಾಗಲಿ ಅಂತ ಇದ್ರೋ ಏನೋ ಗೊತ್ತಿಲ್ಲ. ಇದು ಒಂದ್ಕೊಂದು ಹೋಯ್ತಾ ಇದೆ. ನಮ್ಮದು ಒಟ್ಟಾರೆ ಗೌಡ್ರಿಗೆ ಇಂಥ ನೋವಾಗಬಾರ್ದಾಗಿತ್ತು. ಆ ಅಬಲೆಯರಿಗೆ, ಸಂತ್ರಸ್ತರಿಗೆ, ನೆರವಿಗೆ ಕುಮಾರಸ್ವಾಮಿಯವರು ಮುಂದೆ ಬರಬೇಕು. ಅದಕ್ಕೆಲ್ಲ ನಾವು ಜೊತೆಗೂಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಂದಿದ್ದೇನೆ. ಎಲ್ಲಿ ಹೆಂಗ್ ಸಾ ಈಗ ವಾದ ಒಂದು ನಿಮಿಷ ಅಣ್ಣ ಕೇಳಿ, ವಾದ ಏನ್ ಬೇಕಾದ್ರೂ ಮಾಡ್ಬೋದು, ಅರ್ಥ ಆಯ್ತಾ? ಜನ ಯಾರು ದಡ್ರಲ್ಲ, ಹಳೆ ಕಾಲದಲ್ಲಿಲ್ಲ, ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ನಮ್ಮ ಡ್ರೈವರಿಗೆ ಬಂದಿದ್ದು ಪಿಕ್ಚರ್ ಎಲ್ಲವ. ನಮ್ಮ ಡ್ರೈವರ್ ಒಳನರಸೀಪುರದನು ರಿವೀಲ್ ಆಯ್ತಲೇವೆ, ದಿನ 50 ಬರ್ತಾವ ಅವನಿಗೆ, ದಿನಕ್ಕೆ 50. ಅಣ್ಣ 50 ಬಂದು ಅಂತ ನೆನ್ನೆ 50 ಕೊಟ್ಟ, ಮೊನ್ನೆ 50 ಕೊಟ್ಟ, ಆಚೆ ಮೊನ್ನೆ 50 ಕೊಟ್ಟ. ಈಗ ಬರುವ ಕೇಳಿದ್ರೆ ಅವಲ ಅಂದೆ, ಈಗ ಇನ್ನೂ ಬಂದಿಲ್ಲ ಕನ್ನಡ. ಏನಾಗಿದೆ ಗೊತ್ತಂದ್ರಿ, ನೀವು ನಂಬ್ತಿರೋ ಇಲ್ವೋ, ಪ್ರಜ್ವಲ್ ರೇವಣ್ಣನವರ ಇತಿಹಾಸ ಎಲ್ಲಿಗೆ ಹೋಗಿದೆ ಅಂದ್ರೆ, ಮೊನ್ನೆ ಯಾರೋ ದೊಡ್ಡವ್ರು ಕೂತಿದ್ದು, ಅಲ್ಲಿ ಯಾರೋ ಪ್ರೆಸ್ನವ್ರು ಕೂತಿದ್ದ, ಹಿಂಗೇನೆ ಅವನು ಹೆಸರಾಂತ ಪ್ರೆಸ್ನವ್ರೆ. ಈ ಪೋರ್ನ್ ಬ್ಲೂ ಫಿಲಮ್ ಎಲ್ಲ ಮಾಡ್ತಾರಲ್ಲ, ಅವ್ರ ತಲೂ ಇಷ್ಟ ಹಾಕಿಲ್ವಂತೆ. ಏನ್ರಿ ದುರಂತ ಇದು. ನಾವ್ಯಾರ ಬಡವ್ರ ಮಕ್ಕಳು ಸಿಕ್ಕಿರಿ, ಒಂದು ಸಣ್ಣದೇನಾರ ಆದ್ರೆ ಎಲ್ಲ ಬೆದ್ದು ಬಿಡ್ತೀರಿ. ಇಂಥದ್ರ ಬಗ್ಗೆ ಬರೀರಿ, ಬರಿತಾ ಇದ್ದೀರಿ, ಬರೀರಿ, ಬೆಳಕು ಚೆಲ್ಲಿ ಕ್ರಮ ತಗೊಳ್ಳಿ. ನಾನು ಯಾರ ಮೇಲೆ ವೈಯಕ್ತಿಕವಾಗಿ ಪತ್ರಿಕೆಯವ್ರ ಮೇಲೆ, ಟಿವಿಯವ್ರ ಮೇಲೆ ಹೇಳಲಿಲ್ಲ ಅಣ್ಣ, ಬೇಜಾರು ಮಾಡ್ಕೋಬೇಡಿ. ಸರ್ಕಾರ ಕಾನೂನು ಅಡಿನಲ್ಲಿ ಏನು ಅವಕಾಶ ಇದೆಯೋ ಅದಾಗಬೇಕು. ಸರಿ, ನಮ್ಮನ್ನೆಲ್ಲ ಅವ್ರ ತಂದೆ ಕಂಚನಹಳ್ಳಿ ಗಂಗಾಧರ ಮೂರ್ತಿ ಸಂತ್ರಸ್ತ ಅಂತ ಮೆರವಣಿಗೆ ಮಾಡಿದ್ರಲ್ಲ, ಶಿವರಾಮೇಗೌಡನ ಅರೆಸ್ಟ್ ಮಾಡಿ ಅಂತ. ಈಗ ಮಾಡ್ಬೇಕಲ್ವಾ? ನಮ್ಮ ಅಣ್ಣನ ಅರೆಸ್ಟ್ ಮಾಡಿ, ನಮ್ಮ ಅಣ್ಣನ ಮಗನ ಅರೆಸ್ಟ್ ಮಾಡಿ, ಇದಕ್ಕೆಲ್ಲ ಸಂಬಂಧಪಟ್ಟಿರೋದಕ್ಕೆ ಜವಾಬ್ದಾರಿ ತಗೋತೀವಿ ಅಂತ ಬರಬಾರ್ದ ಕುಮಾರಸ್ವಾಮಿ ಅವರು? ನೆರವಿಗೆ ಅಂದ್ರೆ ಕೇಳಿ, ನಾನು ನಿಮಗೆ ತೋರಿಸಿ ಅಂದ್ರೆ, ಜಿಲ್ಲಾ ಪರಿಷತ್ ಮೆಂಬರ್ ಒಬ್ಳಿದ್ದಾಳೆ, ಕಮ್ಯುನಿಟಿ ಬೈ ಒಕ್ಕಲಿಗ ಕಮ್ಯುನಿಟಿ ಲೇಡಿ, ಲಿಂಗಾಯತ್ ಕಮ್ಯುನಿಟಿ ಮದುವಾಗಿದ್ದಾಳೆ, 2 ಮಕ್ಕಳು ವಯಸ್ಸಿಗೆ ಬಂದಿರತಕ್ಕಂಥ ಮದುವಾಗ್ತಕ್ಕಂಥ ಮಕ್ಕಳಿದ್ದಾರೆ. ಏನಾಗಬೇಕು ಅವಳ ಗತಿ? ಅವಳು ಹೇಳ್ತಾಳಂತೆ 4 ಜನ ಸೇರಿ ಸಾಯನ್ ಬನ್ನಿ ಅಂತ ಗಂಡನ್ ಕರೀತಾಳಂತೆ. ಗಂಡ ಹೇಳ್ತಾನಂತೆ ನಾನು ಮೊದಲೇ ಸಾಯ್ತೀನಿ, ಆಮೇಲೆ ನೀವು ಸಾಯಿರಿ ಅಂತಾನಂತೆ. ಇದೆಲ್ಲಿಗೆ ಹೋಗಿ ನಿಲ್ತದೆ ಹೇಳಿ? ಒಬ್ಬ ಜಿಲ್ಲಾ ಪರಿಷತ್ ಮೆಂಬರ್ ನಮ್ಮ ಚೇತನ್ ಇಲ್ಲಿ ಕೂತವ್ರೆ, ಒಬ್ಬಳು ಸಬ್ ಇನ್ಸ್ಪೆಕ್ಟರ್ ಹಿರಿಸಭೆಯಲ್ಲಿದ್ಲು, ಏನಪ್ಪ ಅವಳ ಹೆಸರು ಬೇಡ, ಅವಳು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬಟ್ಟೆ ಮೇಲೆಯ, ಡ್ರೆಸ್ ಮೇಲೆಯ, ನೀವೆಲ್ಲರೂ ಕೇಳಿದ್ರೆ ಕೆಲವು ವಿಚಾರಕ್ಕೆ ದಯವಿಟ್ಟು ಕೇಳಿ, ನಿಮ್ಮ ಕೈ ಮುಗಿತೀನಿ. ಮಾನ್ಯ ಪತ್ರಕರ್ತರಿಗೆ ವಿನಂತಿ ಮಾಡ್ತೀನಿ, ಇಂಥ ಅನಾಹುತ ಮುಂದಾಗದೇ ಇರೋಕ್ಕೆ ಕ್ರಮ ತಗೋಬೇಕು. ನಾವು ನೋಡ್ರಿ, ಮಕ್ಕಳುಗಳೆಲ್ಲರೂ ತಪ್ಪು ಮಾಡ್ತಾರೆ. ಏನು ನೀವು ಮಾಡಲ್ವಾ, ನಾವು ಮಾಡಿಲ್ವಾ, ಇನ್ನೊಬ್ರು ಮಾಡಲ್ವಾ, ಸಣ್ಣ ಪುಟ್ಟ ತಪ್ಪುಗಳು ಆಯ್ತವೆ. ಇದೇನು ತಪ್ಪನ್ರಿ ಇದು? ಸಾಲ್ಮರಿ ಹಬ್ಬ, ಸಮುದ್ರ ಬಾಲು ಹೇಳ್ತಾರಲ್ಲ, ವಿಕೃತ ಮನುಷ್ಯ. ಆಮೇಲೆ ಓಲಿ ಅವನು ಮಾಡಿದ್ದನ್ನ ಫೋಟೋ ಹೊಡೆದು ಮಡಿಕತ್ತಾರಂದ್ರೆ, ಉಮೇಶ್ ರೆಡ್ಡಿ ಇವ್ನು ಮುಂದೆ ನಿಲ್ಲೋ. ಉಮೇಶ್ ರೆಡ್ಡಿ ಯಾವ ಲೆಕ್ಕ ಹಾಕ ನೋಡಿ, ಹಿಂಗೆ ನೀವು ಸಣ್ಣ ಸಣ್ಣರಿಗೂ ಹೋಲಿಕೆ ಮಾಡ್ತೀರಿ. ಉಮೇಶ್ ರೆಡ್ಡಿ ಇವ್ರ ಪಾಪ 20-25 ಅವನು 3700 ಜ್ಞಾಪಕ ಇಟ್ಕೊಳ್ಳಿ ಹೇಳಿ. ಆದ್ರಿಂದ ಇಂಥವು ಆಗ್ದಂಗೆ ನೀವು ಬೆಳಕು ಚೆಲ್ಲಬೇಕು. ಯಾರೇ ಆಗಿರಲಿ, ಇದರಿಂದ ಯಾರೇ ಇರಲಿ, ಅವ್ರಿಗೆ ಶಿಕ್ಷೆ ಆಗಬೇಕು. ಅದಕ್ಕೆ ನಾನು ಕುಮಾರಸ್ವಾಮಿ ಅವರಿಗೆ ಧಮಕಿ ಹಾಕೋದು, ಎಲ್ಲರನ್ನೂ ಎದುರಿಸೋದು, ನಾನೊಂದು ಕೈ ನೋಡ್ಕೊತೀನಿ ಅನ್ನೋದೆಲ್ಲ ಬೇಡ.
ತಪ್ಪಾಗಿರೋದನ್ನ ಎಲ್ಲಿ ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ಗಮನ ನೀವೆಲ್ಲ ಹೋರಾಟದ ಬದುಕಿನಿಂದ ಬಂದವರು ಕುಮಾರಸ್ವಾಮಿ ಎಲ್ಲರೂ ಹೋರಾಟ ಮಾಡಲಿಕ್ಕೆ ಸಂತೋಷ ಪರವಾಗಿ ಹೋರಾಟ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಒಳ್ಳೆ ಚುನಾವಣೆ ಬಿಟ್ಬಿಡೋಣ, ಚುನಾವಣೆ ಕಟ್ಕೊಂಡೆ ಅವ್ನು ಮಿನಿಸ್ಟರ್ ಆಗಿರಲಿ, ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರಲಿ, ಸೆಂಟ್ರಲ್ಲಿ ಇದ್ರು ಒಂದೇ ಸತ್ರು ಒಂದೇ ಇವೆಲ್ಲ ಮಾಡಿ ಕೊಡಬೇಕು. ರಿಸಲ್ಟೇ ಡಿಕ್ಲೇರ್ ಮಾಡಬಾರ್ದು. ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ನಮ್ಮ ನಾಯಕರು ಭಾಷಣ ಮಾಡ್ತಾರಲ್ಲ ದೇಶದ ಉದ್ದಗಲಕ್ಕೂ, ಇದ್ರ ಬಗ್ಗೆ ಗಮನ ಹರಿಸ್ಲಿ. ನೋಡ್ರಿ, ಅಮಾನತ್ ಏನು ಪಾರ್ಟಿ ಅವ್ರದೇ ಪಕ್ಷ. ನನ್ನನ್ನು ಹೆಂಗೆ ಅಮಾನತ್ ಮಾಡಿದ್ರು, ತೆಗೆದು ಅರ್ಧ ಗಂಟೆಗೆ ಎತ್ಬಿಟ್ರು. ನಾನೇನು ದೇವೇಗೌಡರ ಮೇಲೆ ಕುಮಾರಸ್ವಾಮಿ ಮೇಲೆ ಮಾತಾಡಿದ್ದ? ನಾನು ಯಾರ ಮೇಲೆ ನನಗೆ ನೋವು ಮಾಡಿದ್ರ ಮೇಲೆ ಮಾತಾಡಿದ್ದೆ? ತಪ್ಪೇನಿತ್ತು? ಅರ್ಧ ಗಂಟೆಗೆ ತೆಗೆದು ಎತ್ಬಿಟ್ರಲ್ರಿ. ಅರ್ಧ ಗಂಟೆಗೆ ನಿನ್ನೂ ಕೇಳಲಿಲ್ಲ, ನನ್ನೂ ಕೇಳಲಿಲ್ಲ. ಈಗ ಕೋರ್ ಕಮಿಟಿ ಮೀಟಿಂಗ್ ಮಾಡಿ ಭಾಳ ಆಮೇಲೆ ಯಾಕೆ ಇನ್ನೂ ರೇವಣ್ಣನ್ ಸಸ್ಪೆಂಡ್ ಮಾಡಲಿಲ್ಲ? ರೇವಣ್ಣನ ಪಾತ್ರ ಇಲ್ವಾ ಇದ್ರೊಳಗೆ? ಆ ಸಂತ್ರಸ್ತೆ ಟಿವಿನಲ್ಲಿ ಹೇಳಿಲ್ವಾ, ಅಪ್ಪನ ಕಡಿಕೆ ಮಗನ ಕಡಿಕೆ ನಾವೇನ್ ಮಾಡೋಣ ಅಂತ ಹೇಳಿ ದಯವಿಟ್ಟು. ನೋಡ್ರಿ, ನನ್ನ ಪ್ರಶ್ನೆ ಒಂದು, ಫಸ್ಟ್ ಮಾಡಿರೋದ್ರ ಬಗ್ಗೆ ತೀರ್ಮಾನಕ್ಕೆ ಬನ್ನಿ. ಮಾಡಿದ ಮೇಲೆ ಪೆನ್ ಡ್ರೈವ್ ಅವನು ಅಂತಾನೆ ಬೇಕು ಶಿಕ್ಷದ ಮೇಲೆ. ಅದನ್ನ ಒಟ್ಟೆ ಕೇಳಿ, ಅದಕ್ಕೆ ಕೇಳಿ. ಈಗ ಆಗೋದೆಲ್ಲ ಆಗೋಗ್ಬಿಟ್ಟಿದೆ. ಸರ್ಕಾರ ಇನ್ನ ಪೆನ್ ಡ್ರೈವ್ಗಳನ್ನ ಎಲ್ಲೂ ಬಿಡುಗಡೆ ಆಗ್ದಂಗೆ, ಜನಕ್ಕೆ ಯಾರಿಗೂ ಹೋಗ್ದಂಗೆ ಕಂಟ್ರೋಲ್ ಮಾಡಿ ಆ ಹೆಣ್ಣು ಮಕ್ಕಳ ಸಂತ್ರಸ್ತರು ಏನಿದ್ದಾರೆ ಅವ್ರ ನೆರವಿಗೆ ಬರಬೇಕು ಅಂತೇಳಿ ನಾನು ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ. ಯಾರ್ದು? ಅಲ್ಲಣ್ಣ, ನಿನ್ನ ತಗೊಂಡೋಗಿ ನಂದು ತಗೊಂಡೋಗಿ ಯಾರ ವೈರಲ್ ಮಾಡೋಕ್ಕಾಗ್ತಾ ಹೇಳಿ? ಏನಂದ್ರೆ ಆಗೋಗಿದೆ. ಅಲ್ಲ, ಅದಕ್ಕೆ ಕೇಳ್ತೀನಿ ಕೇಳಿ. ಇದು ಎಲ್ಲಿಂದ ಆಗಿರೋದು ಅಂದ್ರೆ ಆ ಡ್ರೈವರಿಂದಲೇ ಆಗಿರೋದು. ಡ್ರೈವರ್ನೇ ಎಲ್ಲ ಕಡೆಗೂ ಕೊಟ್ಟರು. ಏನ್ ಬೇಕು ಕಾನೂನಲ್ಲಿ ಏನಿದೆಯೋ, ಯಾರು ತಪ್ಪು ಮಾಡಿದಾರೋ ನೋಡ, SIT ಇದೆ, ಎಲ್ಲ ಈಚೆಗೆ ಬರಲಿ. ಈ ನೆಲದ ಮೇಲೆ ಇರ್ತಕ್ಕಂಥ ಕಾನೂನಿನ ಅನ್ವಯ ಎಲ್ರಿಗೂ ಶಿಕ್ಷೆ ಆಗಲಿ, ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ. ಕುಮಾರಸ್ವಾಮಿ ಅವರು ಇದನ್ನೇ ಕಡಿಮೆ ಮಾಡ್ಕೋಬೇಕು ಅಂತ ಹೇಳೋದು. ನಾನು ಅವ್ರ ಬಗ್ಗೆ ಗೌರವ ಇದೆ, ಕುಮಾರಸ್ವಾಮಿ ಅವ್ರ ಬಗ್ಗೆ. ಇವೆಲ್ಲ ಕಡಿಮೆ ಮಾಡ್ಕೋಬೇಕು ಅವರು. ಈಗ ಇದ್ರೊಳಗೆ ಯಾವ ಹೇಳ್ತೀನಿ ಕೇಳಿ. ಈ ಹುಡುಗ ಮಾಡದೇ ಇದ್ರೆ ಮಹಾನಾಯಕ ಹೆಂಗ್ ಮಾಡ್ತಿದ್ದ? ಮಾಡದ್ದಾರುವೆ ನೀವು ಆಮೇಲೆ ಚಿಂತನೆ ಮಾಡಿ, ಯಾರ ಮೇಲಾರ ಹೇಳಿ. ಫಸ್ಟ್ ಇದಕ್ಕೆ ಕಂಟ್ರೋಲ್ ಮಾಡಿ, ಆ ಹೆಣ್ಮಕ್ಳ ಬದುಕನ್ನು ಉಳಿಸಿ, ಆ ಸಂತ್ರಸ್ತರ ಪರ ಬನ್ನಿ, ಆಮೇಲೆ ಮಾತಾಡಿ. ಯಾರು ಹಂಚಿದ್ರು, ಏನು ಮಾಡಿದ್ರು, ಎಲ್ಲಿ ಹಂಚಿದ್ರು. ನಮಗೆ ತಿಳಿದ ಮಟ್ಟಿಗೆ BJP ಹಂಚಿದ್ರು ಅಂತಾರೆ, ಕುಮಾರಣ್ಣನ ಕಡೆಯಿಂದಲೇ ಹಂಚಿದ್ರು ಅಂತ ಕೆಲವರು ಹೇಳ್ತಾರೆ. ಇದೆಲ್ಲ ನಂಬಕ್ಕಾಗ್ತಾ? ಹಾಕ್ಬೇಕು. ಅದೇನು ತಪ್ಪಾಗಿ, ಅದೇನು ಅನ್ಯಾಯ ನಡೆದಲೇ ಇದ್ದು ಈ ತರ ಹಂಚಿದ್ರೆ ನಿಜಕ್ಕೂ ತಪ್ಪೇ, ಅವ್ರ ಮೇಲೂ ಕ್ರಮ ತಗೊಳ್ಳಿ. ನೋಡೋಣ, ತಪ್ಪು ಯಾರು ಮಾಡಿದಾರೋ ಎಲ್ಲ ಹಂತದಲ್ಲೂ ಎಕ್ಸಾಮಿನೇಷನ್. ಥ್ಯಾಂಕ್ ಯು. ನೀವು ಆಮೇಲೆ ಗೊತ್ತಿಲ್ಲ, ಇವತ್ತು ಮಂಡ್ಯಕ್ಕೆ ಪಾಸ್ಪೋರ್ಟ್ ತಗೊಂಡ್ಬಂದಿದ್ದು ನಾನು 6 ತಿಂಗಳು ಏನಿದ್ದೆ ಆ ಸಂದರ್ಭದಲ್ಲಿ ಪಾಸ್ಪೋರ್ಟ್ ತಂದೆ. ಯಾರು ಮದ್ದೂರು ಭಾಗದವ್ರು ಇದ್ರೆ ಅದಕ್ಕೆ ಇಲ್ಲೊಬ್ಬ ಪೋಸ್ಟ್ ಮಾಸ್ಟರ್ ಸೇರ್ಕೊಂಡ್ಬಿಟ್ಟಿದ್ದ, ಪೋಸ್ಟ್ ಮಾಸ್ಟರ್ ಜನರಲ್ ಆಫೀಸ್ನಲ್ಲಿ ಮದ್ದೂರ್ನನು. ಅವನು ಚಿತಾವಣೆ ಮಾಡ್ಕೊಂಡ್ಬಿಟ್ಟು ತಮ್ಮಣ್ಣನ ಎತ್ಕೆಟ್ಬಿಟ್ಟ. ಆ ಬಿಲ್ಡಿಂಗ್ ಇಲ್ಲಿಲ್ಲ ಅಂತೇಳಿ ಬರ್ಸಿ ಹಾಕ್ಬಿಟ್ಟು ಕೊನೆಗೆ ವಿಧಿ ಇಲ್ದಲೇ ಹೋಗಿ ಮದ್ದೂರ್ನಲ್ಲಿ ಓಪನ್ ಮಾಡಿದ್ವಿ. ಇದು ಒಂದು ಕಡೆಗೆ. 6 ತಿಂಗಳಲ್ಲಿ ನನ್ನನ್ನು 32 ಕೋಟಿ ರೂಪಾಯಿ ಖರ್ಚು ಮಾಡಿ ಸಾಲಗಾರನ್ ಮಾಡಿ ನನಗೆ ಕಿತ್ತಾಕೋ ನೆಸಿಟಿ ಇತ್ತ? ತಮ್ಮ ಮಗನ್ನ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ನಮಗೆ ಮಾಡಿದಂಥ ಅನ್ಯಾಯ. ಇವತ್ತು ಈ ಅನ್ಯಾಯನ ಊಟ ಮಾಡ್ತಾವ್ರೆ. ಇದು ಸುಮಾರು ಅಲ್ಲ, ಈಗ ನಾನು ಸುಮಾರು ಅಂತ ಹೇಳ್ಬಿಟ್ಟಿದ್ದೀನಿ. ಅದು ಕಾನೂನು ಬಾಹಿರ ಅಲ್ಲಿ ಹೋಯ್ತು. ನಾನು ಕರೆಕ್ಟಾಗಿ ಹೇಳಿದ್ರೆ ನೀವು ಹೇಳ್ದಂಗೆ ಹಿಡ್ಕೋಬೋದಾಗಿತ್ತು. ನೀವು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಆಯ್ತು, ಮುಂದೆ ಕೇಳಿ. ಬಹಳ ಕಷ್ಟ ಇದ್ದೀರಿ ನೀವು, ಅದಕ್ಕೋಸ್ಕರಲೇ. ಅದು ಬಿಡೋಣ, ಆಯ್ತು. 200 ಕೋಟಿ ಖರ್ಚು ಮಾಡಿದಾರೆ ಅವರು ಒಂದೊಂದು ಎಲೆಕ್ಷನ್ಗೆ. ನೀನು 32 ಕೋಟಿ ನಮ್ಮನ್ನು ತೀರ್ಸಿದ್ರಲ್ಲ ಅಂತ 6 ತಿಂಗಳಿಗೆ. ನಾನು ಮಾಡಿದ ಪಾಪ ಏನು?
ಏನ ಅಮೌಂಟ್ ಅವ್ರಿಗೆ ಕೊಟ್ಟಿದ್ದಲ್ಲ ರೀ, ಎಲೆಕ್ಷನ್ನಿಗೆ ಮಾಡಿದ್ದು ಮರಾಯ. ಬಿಡಿ ಈಗ ತಡಿಯೋಣ ಒಂದು ನಿಮಿಷ, ನಾನೊಂದು ನಿಮಿಷ, ನಾನು ಮಾತಾಡೋದ್ಮೇಲೆ ಮಾತಾಡಿ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ನಾನು ಕುಮಾರಣ್ಣವ್ರ ಬಗ್ಗೆ, ದೇವೇಗೌಡರ ಬಗ್ಗೆ ಇವತ್ತು ನಂದೊಂದೇ ವಾದ, ಬೇರೆಯವರಿಗೆಲ್ಲ ನೀವಿಷ್ಟು ಹೋರಾಟ ಮಾಡಿದ್ರಲ್ಲ, ಇವತ್ತು ನಿಮ್ಮಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ನೀವು ಈಚೆಗೆ ಬರಬೇಕು. ಧಮಕಿ ಹಾಕೋದು ಬೇಡ ಯಾರಿಗೂ, ನೇರವಾಗಿ ಹಾಸನಕ್ಕೆ ಹೋಗೋಣ, ನಮ್ಮನ್ನು ಕರೀರಿ, ನೀವು ಬರ್ರಿ, ಆ ಸಂತ್ರಸ್ತರಿಗೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಹೋರಾಟ ಮಾಡೋಣ ಅಂತಕ್ಕಂಥದ್ದನ್ನು ಮಂಡ್ಯದ ಮೂಲಕನೇ ಕರಿಬೇಕು ಅಂತೇಳಿ ನಾನು ಹೆಂಗಿದ್ರು ನಿಮಗೆಲ್ಲ ಜ್ಞಾಪಕ ಮಾಡೋಗೋಣ, ಅಪರ ದಿವಸ ಆಗಿದೆ ನಾವು ಬಂದು ಅಂತೇಳಿ ಬಂದಿದ್ದೀನಿ ನಾನು. ಇದು ಒಂದು ಕಡೆಗೆ. ನಾನು ಒಬ್ಬನೇ ಅಲ್ಲ, ಇಡೀ ನಮ್ಮ ಒಕ್ಕಲಿಗ ಕುಟುಂಬಗಳನ್ನು ಮೂಲೆ ಗುಂಪು ಮಾಡಿದ್ದೆ ಇವ್ರ ಕಾಲದಲ್ಲಿ. ನಾಗೇಗೌಡರು ಇರ್ಬೋದು, ಬೈರೇಗೌಡರು ಇರ್ಬೋದು, ಬಚ್ಚೇಗೌಡರು ಇರ್ಬೋದು, ವೈ.ಕೆ. ರಾಮಯ್ಯ ಇರ್ಬೋದು, ಚಲುವರಾಯಸ್ವಾಮಿ ಇರ್ಬೋದು, ನಾನಿರ್ಬೋದು, ಎಚ್.ಡಿ. ಕೃಷ್ಣಪ್ಪನವ್ರು ಇರ್ಬೋದು. ಎಚ್.ಡಿ. ಕೃಷ್ಣಪ್ಪನವರು ತೆಗಿರಿ, ಅದು ಎಚ್.ಡಿ. ಕೃಷ್ಣಪ್ಪನವ್ರು ನಿಮಗೆಲ್ಲ ಗೊತ್ತಿದೆ. ಒಂದು 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 ಅವರು ಯಾವ ಪಾತ್ರ, ಆಂಜನೇಯನ ಪಾತ್ರ. ಆಂಜನೇಯನ ಪಾತ್ರ ಮಾಡುವಾಗ 2010ರಲ್ಲಿ ಒಂದು ಬರಹ ಬರೆದಿದ್ದಾರೆ. ನಿಮ್ಮ ಹತ್ರ ಇದೆಯಾ? ನೀವೆಲ್ಲಿಟ್ರಿ ಅದ? ಎಲ್ಲ ತಡಿಯೋಣ, ಒಂಚೂರು ತೋರ್ತೀನಿ. ಮಾಡಿದ್ದಾರೆ ಹಿಂಗೆ ಎಲ್ಲನೂ ಸಹಿತ ನಾವು ಯಾವ್ಯಾವಾಗ ನೋಡಬೇಕು ಆಗ್ಲೇ ನೋಡಬೇಕು. ಕೃಷ್ಣಪ್ಪನವ್ರು ಹೇಳಿದಂಗೆ ಗೊತ್ತಾಯ್ತು ಬಿಡಿ. ಇದು ಒಂದು ಕಡೆ. ಈಗ ನಾನು ಕುಮಾರಣ್ಣವ್ರನ್ನ ಈ ಸಂತ್ರಸ್ತರು, ಅವರು 2 ಸಾರಿ ಮುಖ್ಯಮಂತ್ರಿಗಳಾಗಿದ್ದರು. ಯಾವ್ದಾದ್ರು ಒಂದು ವಿಚಾರ ಬಂದರೆ ಭಾಳ ಚೆನ್ನಾಗಿ ಹೋರಾಟ ಮಾಡ್ತಾರೆ, ಮುಂದೆ ಬರ್ತಾರೆ. ಅದು ಹಾಸನದಲ್ಲೇ ಆಗಿರ್ತಕ್ಕಂಥ ಈ ಘಟನೆ ಬಗ್ಗೆ ಅಂತರ ಕಾಯ್ಕೊಂಡಿರೋದು ಅದೆಲ್ಲ ಒಂದು ಕಡೆಗೆ ಬಿಟ್ಬಿಡಿ. ಅನ್ಯಾಯ ಆಗಿರೋ ಸಂತ್ರಸ್ತರ ಪರವಾಗಿ ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಹೋಗಬೇಕು ಅನ್ನೋದು ನನ್ನ ಒತ್ತಾಯ. ಬಹಳ ಸೀರಿಯಸ್ ಆಗಿ ಬಿಡಿ. ಆಯ್ತು, ಹೇಳಿದ್ದಿಲ್ಲ. ಹೇಳಿ, ಇನ್ನೇನಾರು ಕೇಳ್ತೀರಾ? ಆ ಪಟ್ಟಿ ಅಂದ್ರೆ ಹೊಸಪಟ್ಟಿ ಅಲ್ಲ, ನಾಳೆ ಪಟ್ಟಿಲಿ. ನೀನು ಹಿಂಗೆ ಆಗ್ಬಿಟ್ರೆ ಕಷ್ಟ ರೀ. ನೀವು ಅಭಿಮಾನಿಗಳೆಲ್ಲ ಬಿಡ್ರಿ ನಮಗೆ ನೀವು. ಆಮೇಲೆ ಕುಮಾರಣ್ಣರಿಗೆ ನಾನು ಒಂದು ವಿನಂತಿ ಮಾಡ್ತೀನಿ. ಅನ್ಯಾಯ ಆಗಿರೋದು ನಿಮ್ಮ ಕುಟುಂಬದಿಂದ ಈ ಘಟನೆ. ಬೇರೆ ಎಲ್ಲರಿಗೂ ಧಮ್ಕಿ ಗಿಮ್ಕಿ ಆಗೋದು ಬಿಟ್ಬಿಡಿ. ಹಾಸನದ ಒಬ್ಳು ಹೆಣ್ಮಗಳು ಜಿಲ್ಲಾಧಿಕಾರಿ ಏನು ಸತ್ಯಭಾಮ ಅಂತ ಏನು ಹೇಳಿದ್ಲು ಮೊನ್ನೆ, ಆಕೆ ಒಬ್ಳು ಹೆಣ್ಮಗಳಾಗಿ ಅಲ್ಲಿ DC ಆಗಿದ್ದಾಳೆ. ಅವಳದು ಜವಾಬ್ದಾರಿ ಇದೆ. ಈ ಘಟನೆ ಎಲ್ಲ ನಡೀತಿತ್ತಲ್ಲ, ಇಲ್ಲಿ ನರೇಂದ್ರ ಮೋದಿ ಅವ್ರದ್ದು ಅಪರಾಧ ಇದೆ. ಅಮಿತ್ ಶಾ ಅವರು 100 ಸಾರಿ ಹೇಳಿದ್ರು ಅಂತ ಟಿಕೆಟ್ ಕೊಡೋದು ಬೇಡ ಅಂತ. ಟಿಕೆಟ್ ಕೊಡುವಾಗಲೇ ಇವೆಲ್ಲನೂ ನೋಡಬೇಕಾಗಿತ್ತು. ಇವೆಲ್ಲ ಆಗ್ಲೇ ನೋಡಿದ್ರೆ ಇವೆಲ್ಲ ಏನೂ ಬರ್ತಿರಲಿಲ್ಲ. ಈಗೆಲ್ಲ ಕೊಟ್ಟು ಮಾಡಿ ಚುನಾವಣೆಗೆ ಬಂದು ಇವತ್ತಿವೆಲ್ಲ ಆಗೋಗಿದೆ. ಈಗ ಸತ್ಯಭಾಮ ಅವರಿಗೆ ಬಹಳ ಸೀರಿಯಸ್ ಆಗಿ ಮಾತಾಡಿದ್ರು ಕುಮಾರಸ್ವಾಮಿ ಅವರು. ಏನು ಸತ್ಯಭಾಮ ಅವರು ತಪ್ಪು ಮಾಡಿರೋದು? ಸತ್ಯಭಾಮ ಅವರು ಕರೆಕ್ಟಾಗಿ ಹೇಳಿದ್ದಾರೆ. ಪಾಪದ ಕೊಡ ತುಂಬಿತ್ತು ಹಾಸನದ್ದು, ಅದು ಕಾಲ ಬಂದಿದೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅವರೇನು ದೇವೇಗೌಡರಿಗಾಗಲಿ ಕುಮಾರಸ್ವಾಮಿ ಅವ್ರಿಗಾಗಲಿ ಹೇಳಿರೋದಿಲ್ಲ. ಅಲ್ಲಿ ರೇವಣ್ಣವರ ಪಾರುಪತ್ಯ ಅಷ್ಟೊಂದು ಜೋರಾಗಿ ನಡೀತಾ ಇತ್ತು. ಅದಕ್ಕೋಸ್ಕರ ಇವೆಲ್ಲನೂ ಬಿಟ್ಟು ಆಗಿರೋದು ಆಗೋಗಿದೆ. ಇದು ಯಾರು ಮಾಡಬಾರ್ದೇ ಇರ್ತಕ್ಕಂಥ ಘೋರ ಅಪರಾಧವನ್ನು ಮಾಡಿ ಆಗೋಗಿದೆ. ಇದೇನು ಬರೀ ಪ್ರಜ್ವಲ್ ಒಬ್ಬನಿಗೆ ಸೇರಲ್ಲ, ರೇವಣ್ಣಗೂ ಸೇರಿಸಿ. ರೇವಣ್ಣು A1 ಟೆಕ್ನಿಕಲಿ ಹಂಗೆ ಕೇಸ್ ಕೊಟ್ಟಿಲ್ಲ, ಹಿಂಗೆ ಕೇಸ್ ಕೊಟ್ಟಿಲ್ಲ ಅನ್ನೋದು ಬಿಟ್ರೆ ಎಲ್ಲದರಲ್ಲೂ ರೇವಣ್ಣವರು ಭಾಗಿಯಿದ್ದಾರೆ. ಅದಕ್ಕೆ ರೇವಣ್ಣವ್ರನ್ನೂ ಬಂಧಿಸಬೇಕು, ಪ್ರಜ್ವಲ್ ರೇವಣ್ಣವ್ರನ್ನೂ ಬಂಧಿಸಬೇಕು. ಇದನ್ನು ಇಲ್ಲಿ ನ್ಯಾಯಯುತವಾಗಿ ಈಗ SIT ಇದೆ, ನಾನು ಒತ್ತಾಯ ಮಾಡ್ತೀನಿ SITಗೆ. ನಿಮಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿಲ್ವಾ? ಬಹಿರಂಗ ಮಾಡಿ. ಈ ಯಾರು ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ, ಏನಾರ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇಲ್ಲ ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅವ್ರ ಮೇಲೆ. ಇದರಲ್ಲಿ ಎರಡನೇ ಮಾತಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಪ್ರಧಾನಮಂತ್ರಿಗಳಿಗೆ ಮತ್ತು ಅಮಿತ್ ಶಾ ಅವರಿಗೆ NDAಯಿಂದ ಮೊದಲು ಈ JDS ಪಕ್ಷವನ್ನು ಇದನ್ನು ಈ ವಿಶ್ವಾಸನ ಬಿಡಬೇಕು ನೀವು. ಯಾಕೆಂದ್ರೆ ಇನ್ನೂ ಬೇಕಾದಷ್ಟು ಕಡೆ ನಮ್ಮ ಪಾರ್ಟಿನಲ್ಲಿ ಚುನಾವಣೆ ನಡೀತಾವೆ. ಆ ಚುನಾವಣೆ ಮೇಲೆ ಅವು ಪರಿಣಾಮ ಬೀರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾನು ಈ ಒತ್ತಾಯ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. 100%. ಈಗ ನೀವೇ ಯೋಚನೆ ಮಾಡಿ, ಎಲ್ಲೋ ಒಂದು ಸಣ್ಣ ಇನ್ಸಿಡೆಂಟ್ ಏನಲ್ಲ.
ಪ್ರಪಂಚದ ಗೂಗಲ್ನಲ್ಲಿ ಇವತ್ತು ನಿಮ್ಮ ಹೆಸರು ಬರ್ತಾ ಇದೆ ಅಂದರೆ ಇದು ಇಡೀ ಪ್ರಪಂಚದಲ್ಲೇ ಇಂಥ ಒಂದು ದೊಡ್ಡ ಲೈಂಗಿಕ ಹಗರಣ ಎಲ್ಲೂ ನಡೆದಿಲ್ಲ. ಅಲ್ಲಿ ಏನಾಗಿದೆ ಅಂದರೆ ಅವರಿಗೆ ನೋಡಿ, ಅವರೆಲ್ಲರೂ ಸಹಿತ ಬಾಯ್ಕಾಟ್ ಮಾಡಿ ಅಂತರ ಕಾಯ್ಕೋತಾ ಇದ್ದಾರೆ. ಅಮಿತ್ ಶಾ ಅವರು ಜೊತೆನಲ್ಲೇ ಹೋಗಲಿಲ್ಲ. ಅಮಿತ್ ಶಾ ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಬರೀ ಅದು ಆಗೋದಿಲ್ಲ. ಈಗ ಕುಮಾರಣ್ಣವ್ರು ಹೇಳ್ತಾವ್ರೆ ಅಂತರ ಕಾಯ್ಕೊಂಡು ನಾವು ಅವರೂ ಸಹಿತ ಇದನ್ನು ನಮಗೂ ಅವ್ರಿಗೆ ಸಂಬಂಧ ಇಲ್ಲ, ಇದು ರೇವಣ್ಣವ್ರು ಇದು ನಾವು ಕಾಯ್ಕೊಂಡಿದ್ದೀವಿ ಅಂತ. ಅದನ್ನೆಲ್ಲ ಜನ ಯಾರು ಒಪ್ಪಲ್ಲ, ಜನ ಯಾರು ದಡ್ರಲ್ಲ. ಆಮೇಲೆ ರೇವಣ್ಣವ್ರು ಹೇಳಿದ್ದಾರೆ ಇದು 4 ವರ್ಷದಲ್ಲಿ ಹಳೆ ಕೇಸ್ ಕಂಡ್ರಿ, ಹಂಗಾರೆ 4 ವರ್ಷದಲ್ಲಿ ಹಳೆ ಕೇಸ್ ಆಗಿದ್ರೆ ಈ ರೇಪನ್ನ ಮುಚ್ಕೊಂತ ಹೇಳಿದ್ದಾರೆ ಹೇಳಿ. ಇದೆಲ್ಲ ಈಗ ನಾನು ಇನ್ನೂ ಒಂದು ಮಾತು ಹೇಳಬೇಕಾಗುತ್ತೆ. ರೇವಣ್ಣಂದೇನು ಇವತ್ತು ಹೊಸ್ತೇನಲ್ಲ. ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದು ಸಾರಿ, ಅಲ್ಲೇ ತಗ್ಲಾಕೊಂಬಿಟ್ಟಿದ್ರು ಯಜಮಾನರು. ಅದನ್ನು ನಾನು ಈಗ ಪ್ರಿವಿಲ್ 30 ವರ್ಷದ ಮುಂಚೆ ಇಂಗ್ಲೆಂಡಲ್ಲಿ ಹೋಗಿ ಒಪ್ಪಿಗೆ ಮಾಡ್ಕೊಂಡಾರ. ಇಲ್ಲ, ಅದನ್ನು ಇಲ್ಲೇ ಹೇಳಿದ್ರೆ ಅದರ ಟೇಸ್ಟ್ ಹೋಯ್ತದೆ. ಹಾಸನದಲ್ಲಿ ಇಬ್ಬರು ಇದ್ರದ್ದು ಇಲ್ಲಿ ಇಂಗ್ಲೆಂಡ್ದು, ನಾನು ರೇವಣ್ಣ, ಅವರ ಮನೆಯವರು, ನನ್ನ ಮನೆಯವರು, ಇನ್ನಿಬ್ರು ತಿಮ್ಮೇಗೌಡ ಮಂಗಲ್ದ, ನಿಮ್ಗಿಲ್ಲೇ ಸಿಗ್ತಾರೆ, ಅವ್ರನ್ನ ಕೇಳ್ಕೊಬ. ನೀವು ಕೇಳ್ಬೇಕು ಇದನ್ನ. ಮಂಗಲದ ತಿಮ್ಮೇಗೌಡರು ಸಾಕ್ಷಿ ಇದ್ದಾರೆ. ಹೇಳಿದ್ನಲ್ರಿ, ಇನ್ನೇನು ಹೇಳ್ಬೇಕ್ರಿ? ಅನಾಹುತ ಆಗಿತ್ತು ಅಂದೆ, ಅದನ್ನೆಲ್ಲ ನೋಡೋಣ. ಕೇಳಿಲ್ಲ. ಈಗ 1 ನಿಮಿಷ ಕೇಳಿ ಅಣ್ಣ, ಕೇಳಿ. ನಾನು ಇಟ್ಟಂಡ್ರನ್ನು ನೋಡಿ, ಅದಕ್ಕೆ SIT ಅವ್ರು ಏನಾರು ಅಲ್ಲೂ ಹೋಗಿ ಎನ್ಕ್ವೈರಿ ಮಾಡೋದಾದ್ರೆ ರೆಕಾರ್ಡಲ್ಲಿ ಸಿಗುತ್ತೆ. ಎಷ್ಟು ಹುಷಾರ ಮಾತಾಡ್ತಿರ್ಲಿಕ್ಕೆ ಯಾಕ್ರಿ ನೀವು? ಈಗ ಏನು ಹಾಸನದಲ್ಲಿ ನಡೆದಿದೆಯೋ ಅದೇ ಅನಾಹುತ ಅಲ್ಲೂ ಆಗಿತ್ತಣ್ಣ, ಅಲ್ಲೂ ಆಗಿತ್ತು. ಬಟ್ ನಾನು ಜೊತೆಲಿ ಹೋಗಿದ್ದನು ಇದು ಹೇಳ್ಬಾರ್ದು ಅಂತ ಹೇಳಿರ್ಲಿಲ್ಲ. ಈಗ ಈ ಘಟನೆ ಆಗಿರೋದ್ರಿಂದ ಹೇಳ್ದೆ, ರೇವಣ್ಣ ಅಂತ ಒಳ್ಳೆ ನಡವಳಿಕೆ ಇರಲಿಲ್ಲ. ಕೆಲವು ಟೈಮ್ ಎಷ್ಟೋ ತಪ್ಪು ಮಾಡ್ತೀವಣ್ಣ, ಅದ್ರೊಳಗೆ ಇದು ಒಂದು. ಅಲ್ಲಲ್ಲ, ನಾನು ಮುಚ್ಚಿಡ್ದ ಶಿವರಾಮೇಗೌಡ ಜೊತೆಲಿ ಬಂದ್ಬಿಟ್ಟು ಇದೆಲ್ಲ ಬಂದು ಹೇಳ್ದ ಅಂತ ನನಗೇನನ್ನೋರು. ಈಗ ಆಮೇಲೆ ಆಗ ಏನ್ ಹೇಳಿರಿ ಗೊತ್ತಾ? ನೀವೇನ್ ಹೇಳ್ತೀರಿ ಗೊತ್ತಾ? ಎಂಥ ಮುಗ್ಧರಿ ರೇವಣ್ಣ, ಅವನ ಮೇಲೆ ಹೇಳ್ತಾನಲ್ರಿ ಶಿವರಾಮೇಗೌಡ ನೀವ್ರಿ. ಈಗ ಇಲ್ಲಿ ನಡೆದಿರೋದು ಅಲ್ಲಿ ಹೋಲಿಕೆ ಮಾಡಿದಾಗ ಇರ್ಬೋದು ಏನೋ ಕಂಡ್ರೆ ಅಂತ ಅಂತಾರೆ. ಅಣ್ಣ, ನಾನು ಕೇಳಿ, ನಾವೆಲ್ಲ ಒಂತ ಇದ್ದಾಗ ಸಣ್ಣ ಪುಟ್ಟ ತಪ್ಪುಗಳು ದೊಡ್ಡ ತಪ್ಪುಗಳು ನಡೀತವೆ. ಅದನ್ನ ರಿವೀಲ್ ಮಾಡೋದು ನನ್ನ ವೃತ್ತಿ ಅಲ್ಲ. ಅದು ನನ್ನ ತಪ್ಪು ಆಗಿರ್ಬೋದು. ನಾನು ಯಾಕೆ ಈಗ ಹೇಳ್ತೇನೆ ಅಂದ್ರೆ, ಹಾಸನದಲ್ಲಿ ನಡೆದಿರ್ತಕ್ಕಂಥ ಅವ್ರ ಕುಟುಂಬಕ್ಕೆ ಆಗಿರ್ತಕ್ಕಂಥದ್ದು. ನಾನು ಇನ್ನೂ ಒಂದು ಮಾತು ಹೇಳ್ತೀನಿ. ಆಯ್ತು, ರೇವಣ್ಣನ್ ಬಿಟ್ಬಿಡಿ. ಪ್ರಜ್ವಲ್ ರೇವಣ್ಣ ಇಷ್ಟೆಲ್ಲ ಅನಾಹುತ ಮಾಡಿದನಲ್ಲ, ಅವ್ರ ಅಪ್ಪ ಅಮ್ಮ ಕತ್ತೆ ಕಾಯ್ತಿದ್ರ ಅಂತ. ಅದ್ರ ಜೊತೆಗೆ ಇನ್ನೊಂದು ಅಪ್ಪನು ಆ ಕಡೆಗೆ ಮಗ ಕಡೆಗೆ ಅವ್ರು ಯಾರೋ ಹೇಳಿಲ್ವಾ? ಅಲ್ಲ ಕೃಷ್ಣವ್ರಿಗೆ ಕೇಳಿಲ್ಲ ಅಂತ ಕಾಣುತ್ತೆ. ಒಂದ್ ಕಡೆಗೆ ಅಪ್ಪ ಬಂದೋಯ್ತಾನೆ, ಒಂದ್ ಕಡೆಗೆ ಮಗ ಬಂದೋಯ್ತಾನೆ ಅಂತ ಅವಳವ್ರು ಸಂತೃಪ್ತಿ ಹೇಳಿಲ್ಲ, ನಾವ್ ಹೇಳಿರೋದಲ್ಲ. ಆಮೇಲೆ ಇನ್ನೊಂದು ಗೊತ್ತಾ, ನಾನು ಇನ್ನೊಂದು ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. SIT ರಚನೆ ಮಾಡಿದ್ದಾರೆ, ಅದನ್ನ ತನಿಖೆ ಆಗಲಿ, ಇದೆಲ್ಲ ಆಗಲಿ, ಇದ್ರ ಬಗ್ಗೆ ಯಾವುದು ಎರಡನೇ ಮಾತಿಲ್ಲ. ತಪ್ಪು ಏನಾದ್ರು ಇಂಥ ನಮಗೆ ನೋವಾಗಿರೋದು ಇವತ್ತು ದೊಡ್ಡಗೌಡರು ಈ ವಯಸ್ಸಲ್ಲಿ ಇವನ್ನೆಲ್ಲ ಯೋಚನೆ ಮಾಡುವಂಥ ಚಿಂತೆಗೆ ತಂದ್ರಲ್ಲ ಇವರೆಲ್ಲವ ಅನ್ನೋದು ದೊಡ್ಡ ಯೋಚನೆ. ನಾನೊಬ್ಬ ಒಕ್ಕಲಿಗ ಜನಾಂಗದವನಾಗಿ ನಮ್ಮ ದೊಡ್ಡ ನಾಯಕರ ಬಗ್ಗೆ ನಾವು ಅದೇ ನಮ್ಗೆ ಯೋಚನೆ. ಪಾಪ ಅದನ್ನ ಅಲ್ಲಿ ಬರೀ ನಾನೇ ಮಡಿಕೊಂಡಿದ್ರೆ ಯೋಚನೆ ಮಾಡೋಕ್ಕಾಗುತ್ತೆ. ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನಿಮಗೂ ನಾವೆಲ್ಲ ಅವ್ರ ಬಗ್ಗೆ ನೋವು ಅನುಭವಿಸ್ತಾ ಇದ್ರಪ್ಪ ಅಂತ ಹೇಳಿ. ಇಲ್ಲ, ನಾನು ಹೇಳಿದೆ, ನಾನು ಇದುವರೆಗೂ ಹೇಳಿದ್ದೆಲ್ಲ ಇನ್ನೇನಂತ ಮಾಡಿದ ಪಾಪ ಆಡಿದರ ಬಾಯಿಲಿ ಇಲ್ಲ. ನಾನು ನಿಜ ಹೇಳ್ತೀನಿ ಕೇಳಿ, ನಮ್ಮಂತ ಒಬ್ಬ ಯುವಕರನ್ನ ನಾನಿವತ್ತು ಎಲ್ಲೋ ಇರ್ತಿದ್ದೆ ಆ ಘಟನೆ ನಡೀತಿದ್ರೆ. ಬಟ್ ನನಗೆ ಸಂಬಂಧ ಇಲ್ಲ, ಅನುಭವಿಸಿದ್ದೀನಿ. ಅನುಭವಿಸಂಗ್ ಮಾಡಿದಾರೆ ಅವರು ಇವರೇ.
ಅದರ ಪಾಪವೇ ಇವತ್ತಿಂಥವೆಲ್ಲನೂ ಅನುಭವಿಸ್ಬೇಕಾಗಿ ಬಂದಿರೋದು. ಯಾರ ಕುಟುಂಬದ ಬಗ್ಗೆ? ದೇವೇಗೌಡರ ಬಗ್ಗೆ ನಮಗೆ ಗೌರವ ಇದೆ ರೀ, ನನಗೇನೇ ಇರಲಿ. ನೋ ನೋಡಿ ಕೇಳಿ, ದೇವೇಗೌಡರಿಗೆ ಸಾಯೋ ಕಡೆ ಸರಿ ಇಂಥ ಸಂದರ್ಭದಲ್ಲಿ ಇವೆಲ್ಲನೂ ನೋಡುವಂಥ ಕರ್ಮ ಬಂತಲ್ಲ ಅಂತ ನೋವಿದೆ. ಬಟ್ ಇದನ್ನೆಲ್ಲ ನಾನು ಒಂದೇ ಹೇಳ್ತೀನಿ, ದೇವೇಗೌಡರಿಗೂ ಕೇಳ್ತೀನಿ, ಕುಮಾರಸ್ವಾಮಿ ಅವ್ರಿಗೂ ಕೇಳ್ತೀನಿ. ದೇವರಾಜ್ ಅಂತ ಒಬ್ಬ ವಕೀಲ ಕಳೆದ 2 ಸ್ವಾತಂತ್ರ್ಯ ದಿನ ನಿಮ್ಗೆಲ್ರಿಗೂ ಸಹಿತ ಶುಭಕಾಮನೆಗಳನ್ನು ಅರ್ಪಣೆ ಮಾಡ್ತೀನಿ. ಇವತ್ತು ಮನಸ್ಸಿಲ್ಲದ ಮನಸ್ಸಿನಲ್ಲಿ ನಾನು ಈ ಪತ್ರಿಕೆ ಸಂದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದೀನಿ. ಹೇಳ್ತೀನಿ, ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ದಿನ ಬೆಳಗ್ಗೆ ಎದ್ರೆ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ನೀವೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಹೋರಾಟ ಮಾಡಿ ಬಂದಂಥವ್ರು ಜಾಸ್ತಿ. ನಮ್ಮ ದೇವೇಗೌಡರು ಸಹಿತ ಭಾಳ ಹೋರಾಟ ಮಾಡಿ ಈಚೆಗೆ ಬಂದಿತ್ತು. ಅವ್ರ ಬಗ್ಗೆ ನಮಗೆ ಅವ್ರ ಬಗ್ಗೆ ತುಂಬ ಗೌರವ ಇದೆ. ಬಟ್ ಒಂದೇನಪ್ಪ ಅಂದರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಇಂಥದನ್ನೆಲ್ಲ ನೋಡುವಂಥ ಟೈಮ್ ಬಂತಲ್ಲ ಅವ್ರಿಗೆ ಅನ್ನೋದು ನಮಗೆ ನೋವಿದೆ ಗೌಡ್ರ ಬಗ್ಗೆ. ಅದರಿಂದ ಫಸ್ಟು ನಾನು ನರೇಂದ್ರ ಮೋದಿ, ನಾನೊಬ್ಬ ಮಾಜಿ ಸಂಸದ, ನರೇಂದ್ರ ಮೋದಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ, ಅಮಿತ್ ಶಾ ಅವರು JDS ಅನ್ನು ದೂರ ಕಾಯ್ದುಕೊಂಡಿರಿ, ನೀವ್ಯಾರು ಹತ್ರಕ್ಕೆ ತಗೋಬೇಡಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ನಾನು ಒತ್ತಾಯ ಮಾಡ್ತೀನಿ, NDA ಇಂದ ಈ ಮಿತ್ರ ಪಕ್ಷವನ್ನು ಹೊರಗೆ ಹಾಕಬೇಕು ಅನ್ನೋದನ್ನು ಒತ್ತಾಯ ಮಾಡ್ತೀನಿ. ನಾನು NDAನಲ್ಲಿ ಇರಲಿಕ್ಕೆ ನಾಲಾಯಕ. ಒಂದು, ಇವತ್ತು ದೊಡ್ಡಗೌಡರಿಗೆ ಈ ವಯಸ್ಸಿನಲ್ಲಿ ಇಂಥ ಒಂದು ದುಸ್ಥಿತಿ ತಂದ್ರಲ್ಲ ಅನ್ನೋ ನೋವು ನಮ್ಮನ್ನು ಕಾಡ್ತಾ ಇದೆ. ಇದನ್ನೆಲ್ಲ ವ್ಯಾಖ್ಯಾನ ಮಾಡಿದಾಗ ನಮಗೆ ಒಂದೊಂದಾಗಿ ಜ್ಞಾಪಕ ಬರ್ತದೆ. ಈಗ ಆಡಿದವ್ರ ಪಾಪ ಮಾಡಿದವ್ರ ಬಾಯಿಲಿ ಏನು ಹೇಳ್ತಾರಲ್ಲ, ಒಂಗಾದೆ, ಆಡಿದವ್ರ ಪಾಪ ಮಾಡಿದವ್ರ ಬಾಯಿಲಿ, ಮಾಡಿದವ್ರ ಪಾಪ ಆಡಿದವ್ರ ಬಾಯಿಲಿ. ರಿವರ್ಸ್ ಅದು. ಇಂಥ ಪರಿಸ್ಥಿತಿನಲ್ಲಿ ಹಿಂದೆ ಯಾರ್ಯಾರು ಹಿಂದೆಲ್ಲ ಒಂದು ಇನ್ನೂ ಒಂದು ಗಾದೆ ಏನು ಹೇಳ್ತಾರೆ ಅಂದರೆ, ಹಿಂದೆಲ್ಲ ಮಾಡಿದ್ದನ್ನು ಮುಂದಿನ ಯುಗಕ್ಕೆ ನೋಡ್ತಿದ್ದೋ ಅಂಥದ್ದು ಈಗಲೇ ನೋಡಬೇಕು ಅನ್ನೋ ಪರಿಸ್ಥಿತಿ ಬಂದದಲ್ಲ. ಇಂಥ ದುಸ್ಥಿತಿ ಇವತ್ತು ದೊಡ್ಡಗೌಡರಿಗೆ ತಂದು ಮಡಗಿಬಿಟ್ರು. ನಾನು ಕುಮಾರಸ್ವಾಮಿ ಅವ್ರಿಗೆ ಒತ್ತಾಯ ಮಾಡ್ತೀನಿ, ಅದಕ್ಕಿಂತ ಮುಂಚೆ ನಾವೆಲ್ಲ ರಾಜಕೀಯವಾಗಿ ಭಾಳ ಪ್ರಾಮಾಣಿಕವಾಗಿ ಬೆಳಿಬೇಕು ಅಂತ ಬಂದವರು. ನಮ್ಮನ್ನು ಸಹಿತ ಮುಳುಗಿಸ್ತವರು ಇದೇ ಕಂಪನಿಯವರು. ನನ್ನಂತರು ಎಷ್ಟು ಜನ ಮುಳುಗೋದ್ರು ತಮಗೆ ಜ್ಞಾಪಕ ಇರ್ಬೋದು. ಗಂಗಾಧರ ಮೂರ್ತಿ ವಕೀಲರು ಸಾವು ಶಿವರಾಮೇಗೌಡನಿಗೆ ಅದಕ್ಕೆ ಸಂಬಂಧ ಇಲ್ಲ. ಸಂಬಂಧ ಇದೆಯಾ? ಸಂಬಂಧ ಇಲ್ಲ. ಕೋರ್ಟಲ್ಲಿ ನಾವು ಗೆದ್ದಾಗಿದೆ. ಕೋರ್ಟಿಂದ ಬಿಡಿ ಒಂದು ಕಡೆಗೆ, ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಆ ಒಂದು ಕೂದಲು ಎಳೆವಷ್ಟು ನನಗೆ ಸಂಬಂಧ ಇಲ್ಲ. ಆದರೆ ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ನಮ್ಮ ದೊಡ್ಡಗೌಡರು 8 ಕಿಲೋಮೀಟ್ರ್ ಪಾದಯಾತ್ರೆ, ಫೋಟೋನ ಹಿಂಗೆ ತಲೆ ಮೇಲೆ ಹೊತ್ಕೊಂಡು 8 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದನ್ನು ಮಂಡ್ಯ ಜಿಲ್ಲೆ, ಈ ರಾಜ್ಯದ ಜನತೆ, ರಾಷ್ಟ್ರದ ಜನತೆಗೆ ನಾನು ಜ್ಞಾಪಕ ಮಾಡ್ತೀನಿ. ನಿಜ, ಅದು ರಾಜಕೀಯ ಒಂದು ಕಡೆಗೆ. 2 ಸರಿ ಕರೆದ್ರೂ ಓದೋ ಸಂದರ್ಭ. ಆಮೇಲೆ ನಾನು ಎಲ್ಲ ನಿಮ್ಗೆ ಯಾರಿಗೆ ಬೇಜಾರಾದ್ರೇನು ತಪ್ಪಿಲ್ಲ. ನಾನು ಸಕ್ರಿಯವಾಗಿ ನಾವಿದ್ದಿದ್ರಲ್ಲಿ, ನಾನು ಸತ್ಯ ಹರಿಶ್ಚಂದ್ರನ ಮಗ ಅಂದೇ ಇದ್ರೂ ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣಿಗಳಂಗೆ ನಾವೆಲ್ಲ ಕೆಲಸ ಮಾಡುವಂಥವ್ರು. ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ, ಗಂಗಾಧರ ಮೂರ್ತಿ ಕೊಲೆ ಕೇಸ್ನಲ್ಲಿ ನಂದು ಒಂದು ಎಳ್ಳಿಷ್ಟು, ಒಂದು ಕೂದಲು ಎಳೆವಷ್ಟು ಸಂಬಂಧ ಇಲ್ಲ. ಕೋರ್ಟಲ್ಲಿ ಏನು ತೀರ್ಮಾನ ಆಯಿತು? ನಾನು ನಿರ್ದೋಷಿ ಅಂತಲೂ, ಕೊಲೆ ಮಾಡಿದರು 14 ವರ್ಷ ಜೈಲು ಶಿಕ್ಷೆ ಆಯಿತು. ನನಗೂ ಕೊಡ್ಬೋದಾಗಿತ್ತಲ್ಲ ಅವತ್ತು. ಯಾತಕ್ಕೆ ಮಾತು ಹೇಳ್ತೀನಿ ಅಂದರೆ, ದೊಡ್ಡಗೌಡ್ರಿಗೆ ಗೊತ್ತೋ ಗೊತ್ತಿಲ್ವೋ, ಅಥವಾ ನಮ್ಮ ಪಕ್ಷವನ್ನು ಮೇಕೆತ್ಕೊಂಡು ಹೋಗ್ಬೇಕು ಅಂತಲೋ ನಮ್ಮಂಥವ್ರ ಮೇಲೆಲ್ಲ ತುಳಿದು ಮಾಡಿದಂಥ ಪಾಪ ಇವತ್ತು ಈ ವಯಸ್ಸಿನಲ್ಲಿ ಇಂಥದನ್ನೆಲ್ಲ ನೋಡ್ತಕ್ಕಂಥ ದೌರ್ಭಾಗ್ಯ ಅವರಿಗೆ ಬಂತಲ್ಲ ಅಂಥೇಳಿ ನಮಗೆ ನಾವೇ ಗೌಡ್ರ ಬಗ್ಗೆ ಮುರುಕ ಮಾಡ್ತಾ ಇದ್ದೀವಿ. ಇವತ್ತು
ನಾನು ಒಬ್ಬನೇ ಅಲ್ಲ, ನಾವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಮೇಜರ್ ಆಗಿ ಒಕ್ಕಲಿಗ ಕಮ್ಯುನಿಟಿಯವರು ಭಾಳ ತುಳಿತಕ್ಕೊಳಗಾಗಿದ್ದು ಈ ಪಕ್ಷದಿಂದಲೇ. ಇವರು ಪಕ್ಷ ನಮಗೂ ಅಧಿಕಾರ ಕೊಟ್ಟಿದ್ದಾರೆ, ನಾನು ಇನ್ನಿಲ್ಲ ಅನ್ನೋದಿಲ್ಲ. ನಾವೇನು ಅಧಿಕಾರ ಪುಕ್ಕಟ್ಟೆ ತಗೊಂಡಿಲ್ಲ. 2017ರಲ್ಲಿ ನಾನು ಇಂಡಿಪೆಂಡೆಂಟಾಗಿ ನಿಂತು ಗೆದ್ದಿದ್ದೇನೆ 2 ಸಾರಿ. ಇಂಡಿಪೆಂಡೆಂಟಾಗಿ ಗೆದ್ದಾಗ ಇವರ ಪಕ್ಷ ಗೌಡ್ರು ಮುಖ್ಯಮಂತ್ರಿ ಆಗಿದ್ದಾಗ ಸಪೋರ್ಟ್ ಕೊಟ್ವಿ ನಾವು. ನಾನು ಆಗ 13 ಜನ MLAಗಳ ಜೊತೆ ಮಾಡಿಕೊಂಡು ಸಪೋರ್ಟ್ ಕೊಟ್ವಿ. ಅದಕ್ಕೆ ನನಗೆ ಗೌಡ್ರು ಡೆಲ್ಲಿ ಕಡೆಗೆ ಹೋದ ಮೇಲೆ ನನಗೆ ಆ ಒಂದು ಕುರುವಾಗಿ BDA ಚೇರ್ಮನ್ನು, ಹೌಸಿಂಗ್ ಬೋರ್ಡ್ ಚೇರ್ಮನ್ ಮಾಡಿದ್ರು. ನಾನು ಯಾಕೆ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲ ನೊಂದವರು, ಈ ಕುಟುಂಬದಿಂದ ನೊಂದಿರ್ತಕ್ಕಂಥವ್ರು. ನಾನು ಅದಕ್ಕೆ ಒತ್ತಾಯ ಮಾಡ್ತೀನಿ. ನೀವು ಅವತ್ತು ಗಂಗಾಧರ ಮೂರ್ತಿ ಕೊಲೆ ವಿಚಾರದಲ್ಲಿ 8 ಕಿಲೋಮೀಟರ್ ಬೆಳ್ಳೂರಿಂದ ಕಂಚನಹಳ್ಳಿವರೆಗೂ ಬಾಯಿಗೆ ಬಟ್ಟೆ ಕಟ್ಕೊಂಡು ತಲೆ ಮೇಲೆ ಫೋಟೋ ಹೊತ್ಕೊಂಡು ಮೆರೆದ್ರಿ. ಬೆಂಗಳೂರಿನಿಂದ ಎಸ್ ರಮೇಶ್ ಕೇಸ್ನಲ್ಲಿ ಕುಣಗ್ಲೂರಿಗೂ ಬಂದ್ರಿ. ಆದರೆ ಇವತ್ತು ಸಾವಿರಾರು ಜನ, ನಿಜ, ನೀವು ಈಗ ನಮ್ಮ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಅವ್ರು ಮೊನ್ನೆ ಭಾಷಣ ಮಾಡಿದರು. ನೀವೇ ವಿಡಿಯೋದಲ್ಲಿ ತೋರಿಸಿದ್ದೀರಿ. ಏನಂತ ಭಾಷಣ ಮಾಡಿದರು? ಇವನು ನನ್ನ ರೇವಣ್ಣನ ಮಗ ಅಲ್ಲ, ನನ್ನ ಮಗ ಇದ್ದಂಗೆ. ಇವನ್ನೇನಿದ್ರು ನಾನು ಸರಿ ಮಾಡ್ತೀನಿ, ನೀವು ಓಟ್ ಕೊಡಬೇಕು ಅಂತ ಕೇಳ್ಕೊಂಡ್ರು. ಅದೊಂದು ಕಡೆಗಿರಲಿ. ಇವತ್ತು ಹೇಳ್ತಾರೆ ದೇವೇಗೌಡರು ಮನೆ ನಮ್ಮದೇ ಬೇರೆ, ಅವ್ರದ್ದೇ ಬೇರೆ, ರೇವಣ್ಣನ ಕುಟುಂಬದವ್ರದ್ದೇ ಬೇರೆ ಅಂತರ ಕಾಯ್ಕೋತಾ ಇದ್ದಾರೆ. ನಾನು ಈ ಬುದ್ಧಿವಂತಿಕೆ ಉಪಯೋಗಿಸೋದು ಬೇಡ. ಜನ ಯಾರೂ ದಡ್ರಲ್ಲ, ಕರ್ನಾಟಕ ರಾಜ್ಯದ ಜನ ಯಾರೂ ದಡ್ರಲ್ಲ. ಮನುಷ್ಯ ತಪ್ಪು ಮಾಡ್ತಾನೆ, ಒಂದು ಸಣ್ಣ ಪುಟ್ಟ ತಪ್ಪ ನಾವು ಮಾಡಿದ್ದೀವಿ, ನೀವು ಮಾಡಿರ್ತೀರಿ, ಸಮಾಜದಲ್ಲಿ ನಡೆಯೋ ಕಾಲ ಎಡುತ್ತೆ. ಆದರೆ ನಿರಂತರವಾಗಿ ರೇವಣ್ಣ ಮತ್ತು ರೇವಣ್ಣನ ಕುಟುಂಬ ಮಗ ಪ್ರಜ್ವಲ್ ರೇವಣ್ಣ ಮಾಡಿರ್ತಕ್ಕಂಥದ್ದು ಇವತ್ತು ನೋಡಿದ್ರೆ ಇಡೀ ರಾಜ್ಯ ಅಲ್ಲ, ದೇಶ ಅಲ್ಲ, ಹೊರದೇಶದಲ್ಲಿರ್ತಕ್ಕಂಥ ಒಕ್ಕಲಿಗರು ಸಹಿತ ತಲೆ ತಗ್ಸ್ತಕ್ಕಂಥ ಕೆಲಸವನ್ನ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ. ನೀವು ಗೂಗಲ್ಗೆ ಹೋಗಿ, ಗೂಗಲಲ್ಲಿ ಪಿ ಅಂತ ಹೊಡೆದ್ರೆ ಪ್ರಜ್ವಲ್ ರೇವಣ್ಣ ಬರ್ತಾನೆ, ಇನ್ನೊಂದು ರೌಂಡ್ ಹೊಡೆದ್ರೆ ಪೆನ್ ಡ್ರೈವ್ ಅಂತ ಬರುತ್ತೆ. ಹೊಡೀರಿ, ಯಾರ್ದಾರ ಫೋನ್ ನಮ್ಮವರ ಸಿಕ್ಕಿರೋ ಹೊಡೆದು ಬಿಡ್ತೀರಾ? ಹೊಡೀರಿ, ನೋಡ್ಕೊಳ್ರಪ್ಪ. ನಾನು ಅದಕ್ಕೆ ಮದಿಕೆರೆ ಜಯರಾಮ್ ಕಾಣ್ಲಿಲ್ವ ಅಂತ ಕೇಳಿದ್ದು. ಹಾ, ಯಾರು ಇಲ್ಲಿ ಒಳಗ? ಅದೇ ಗೊತ್ತಿಲ್ಲ. ನೀವು ಬ್ಯಾನ್ ಮಾಡ್ಕೊಂಡಿದ್ರೆ ನಮ್ಗೆ ಗೊತ್ತಾಗುತ್ತಪ್ಪ. ಒಂದು, ನಾನು ಕುಮಾರಸ್ವಾಮಿ ಅವ್ರಿಗೆ ಒತ್ತಾಯ ಮಾಡ್ತೀನಿ, ದೇವೇಗೌಡರಿಗೆ ಮೆರವಣಿಗೆ ಮಾಡೋಕ್ಕೆ, ಕಾಲ್ನಡಿಗೆ ಮಾಡೋಕ್ಕೆ ಆಗೋದಿಲ್ಲ. ನಾನು ತಿಳ್ಕೊಂಡಿದ್ದೆ ನರೇಂದ್ರ ಮೋದಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಾಗ ಮೋದಿಜಿ ಅಂತ ಕೂಗಿದಾಗ ಈ ವೈನ್ ಪಾಪ ಈ ಮುದುಕನ ಕಂಠ ಎಷ್ಟು ಜೋರಾಗದ್ರಿ ಅಂತ. ಆದರೆ ಅವ್ರು ಬೇಕಾದ್ರೆ ಈಗಲೂ ಕಾಲ್ನಡಿಗೆಯಲ್ಲಿ ಹಾಸನ ತನಕ, ಬೆಂಗಳೂರಿನಿಂದ ಹಾಸನ ತನಕ ಮೆರವಣಿಗೆ ಮಾಡಿ ಆ ಸಂತ್ರಸ್ತರು 3,000 ಜನ ಹೆಣ್ಣುಮಕ್ಕಳು ಅಬಲರು ಇವತ್ತು ಯಾರು ಜನತಾದಳ ಅಂತ ಹೋರಾಟ ಮಾಡಿ ಪ್ರಾಣ ತತ್ಕೊಂಡ್ರು ಅಂತ ಕಾರ್ಯಕರ್ತರ ಮನೆಯವರುಗಳು ಇವತ್ತು ಬೀದಿಲಿ ನಿಂತವ್ರೆ. ಜಿಲ್ಲಾ ಪರಿಷತ್ ಮೆಂಬರ್, ಸಬ್ ಇನ್ಸ್ಪೆಕ್ಟರ್, ನೀವೆಲ್ಲ ನೋಡಿದಿರಿ. ನೀವೇನು ಸುಮ್ಮನೆ ಕೂತಿಲ್ಲ, ಎಲ್ಲ ನೋಡಿ ಕಂಪ್ಲೀಟಾಗಿ ನೋಡ್ತೀರಿ, ಅದೇನು ತೊಂದರೆ ಇಲ್ಲ. ನೋಡಿದಿರಿ, ಯಾರು ನೋಡಿದ ಯಾರು ಇಲ್ಲ ಅಂತ ಅನ್ಕೋತೀನಿ. ಹಾ, ನೋಡ್ದೇ ಇರೋರು ಯಾರು ಇದ್ದೀರಾ? ನಾನು ಆ ಕರ್ಮನ ದೇವರಾಣಿಗೂ ಹೇಳ್ತೀನಿ ಕೇಳಿ. ಮನುಷ್ಯ ತಪ್ಪು ಮಾಡ್ತಾನ್ರಿ, ಅವನು ಇನ್ನೇನು 5 ವರ್ಷ ದಿನಕ್ಕೆ 3 ಜನದಂತೆ ಇದನ್ನ ರುಬ್ಬಿರೋದು, ಇನ್ನೇನು ಮಾಡಿಲ್ಲ ರೀ. ಇನ್ಯಾರ ಬಡವ್ರ ಮಕ್ಕಳು ಸಿಕ್ಕಿರು ಬಿಡ್ತಿದ್ರಾ? ಶಿವರಾಮೇಗೌಡನ ಮಗ ಮಾಡಿದ್ರೆ ಬಿಡ್ತಿದ್ರು ಅಂದ್ರೆ ನೀವು ಎಳೆಯಾಗಿ ಬರ್ದಾಕ್ಬಿಟ್ಟಿವ್ರಿ, ಬಂದು ನಮ್ಮ ಮನೆ ತಲೆ ನಿಂತ್ಕೊಂಡ್ಬಿಟ್ಟಿವ್ರಿ. ಈಗ ಮಾತ್ರ ಕಾಣದಂಗಿದ್ದೀರಿ. ಅದು ಪವರ್ ಟಿವಿಯವನು ಬಂದ ಮೇಲೆ, ಪವರ್ ಟಿವಿಯವನು ಬರೋವರೆಗೆ ಒಂದು ಟಿವಿ ಬಾಯ್ ಬಿಡ್ಲಿಲ್ಲ. ಒಬ್ಬೊಬ್ರು ಆಮೇಲೆ ಮಾತಾಡಿದ್ರು, ಆಮೇಲೆ ಎಲ್ಲ ಶುರು ಮಾಡಿದ್ರು. ಅದೇ ಒಪ್ಕೋತೀನಿ ನಾನು. ತಡಿಯೋಣ, ಒಂದು ನಿಮಿಷ ಕೇಳ್ಬೇಕು ಸ್ವಲ್ಪ. ನಾನು ಹೇಳಿ ನೋ ತಪ್ಪು ತಿಳ್ಕೊಬೇಡಿ, ಕೇಳೋಣ. ಇಲ್ಲಿ ನೀನು ಹೇಳಿ ಕೇಳಬೇಡ, ಕೇಳ್ಕೋ. ನಾನು ಹೇಳಿದ್ರು ತಪ್ಪಿದ್ರು ಸರಿ ಮಾಡ್ಕೊತೀನಿ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ,
ಪವರ್ ಟಿವಿಯರ್ಗೆ ನಿಜ ನೀವು ಹೇಳ್ದಂಗೆ ಅವ್ರಿಗೆ ಸ್ಟೇ ಇರಲಿಲ್ಲ. ಸ್ಟೇ ಆತನಿಗಿದ್ರು ಸಹಿತ ಆತ ಅದೇ ಥರ ರೂಢಿ ಮಾಡ್ಕೊಂಡು ಹೊಡಿತಾ ಇದ್ದಾನೆ. ಆದರೆ ಬೇರೆಯವರಿಗೆ ಸ್ಟೇ ಇರಲಿಲ್ಲ, ಸ್ಟೇ ಇತ್ತು. ಬಟ್ ಇದೆಲ್ಲ ಕೋರ್ಟಿಂದ ಈಚೆಗೆ ಬಂದ ಮೇಲೆ SIT ಮಾಡಿದ ಮೇಲೆ ಎಲ್ಲರೂ ತಗೊಂಡು ಒಂದು ಅಕ್ಷರ ಬಿಡ್ದಂಗೆ ಹೊಡಿತಾ ಇದ್ದೀರಿ. ನಾನೇನಿಲ್ಲ ಮೊದಲು ನೀವು ನಮಗೆಲ್ಲ ಚೆನ್ನಾಗಿ ನೋಡ್ಕೊತಿರ್ಲಿಲ್ವಲ್ಲ ಅನ್ನೋ ಸಂಕಟ ಕೇಳ್ತಾ ಇದ್ದೀನಿ. ನಾನು ದೂಷಿಸ್ಲಿಲ್ಲ, ನಾನು ದೂಷಿಸ್ಲಿಲ್ಲ, ತಪ್ಪು 100% ದೂಷಿಸ್ಲಿಲ್ಲ. ನಾನು ದೂಷಿಸ್ಲಿಲ್ಲ ಅಂದ್ಮೇಲೆ ಮುಗೀತಲ್ಲ, ಅದನ್ನೇ ಹಿಡ್ಕೊಂಡ್ಬಿಟ್ರೆ ಹೆಂಗಾಗುತ್ತೆ? ಇನ್ನು ನಾನೇನೇನೋ ಹೊಸ ವಿಚಾರ ಹೇಳ್ಬೇಕು, ಹಿಂಗೆ ಕೂಗ್ಬಿಟ್ರೆ ಹಿಂಗೆ. ಇವತ್ತು ನಾನು ಯಾತಕ್ಕೆ ಅಂದರೆ ನಾನು ಸಹಿತ ಈ ಸಂಕಷ್ಟಕ್ಕೆ ಸಂತ್ರಸ್ತರ ಪಟ್ಟಿನಲ್ಲಿ ನಾನು ಇದ್ದೀನಿ. ಅದಕ್ಕೋಸ್ಕರ ಕುಮಾರಸ್ವಾಮಿಯವರು ಇವತ್ತು ಇದರ ನಾಯಕತ್ವ ವಹಿಸ್ಕೋಬೇಕು. ಬೆಂಗಳೂರಿನಿಂದ ತಪ್ಪಾಗೋಗಿರೋದ್ರ ಬಗ್ಗೆ ಯಾರು ಹಿಂದಕ್ಕೆ ತಗೊಳಕ್ಕಾಗಲ್ಲ. ಇಡೀ ರಾಜ್ಯ, ಸ್ಟೇಟ್ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ ಅಲ್ಲ. ನೀವು ಇದಕ್ಕೆ ಹೊರ ರಾಷ್ಟ್ರಕ್ಕೆ ಫೋನ್ ಮಾಡಿದರೆ ಯಾರು ಕೇಳಿದರೆ ಏನು ಸ್ವಾಮಿ ಎಲ್ಲಿಗೆ ನಿಲ್ತು ಅಂತ ಕೇಳ್ತಾರೆ. ಸಿಂಗಾಪುರ್ನಲ್ಲಿ ಇವತ್ತೆಲ್ಲ ಪತ್ರಿಕೆಗಳಲ್ಲಿ ಬಂದಿದೆ, ಲೋಕಲ್ ಪತ್ರಿಕೆಗಳಲ್ಲಿ. ನೀವು ಕೇಳ್ಕೊಂಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ಎಲ್ಲ ಪತ್ರಿಕೆಗಳಲ್ಲೂ ಇದು ಬರ್ತಾ ಇದೆ. ಆಮೇಲೆ ನಾನು ಈ ಕುಟುಂಬದಿಂದ ನನಗೆ ಅಧಿಕಾರನೂ ಕೊಟ್ಟಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ನಾನು 2017ರಲ್ಲಿ ಬೈ ಎಲೆಕ್ಷನ್ ನಡೀತು, ತಮಗೆ ಜ್ಞಾಪಕ ಇರಲಿ. ಎಲ್ಲಿ ಕೊಪ್ಪ ಜಿಲ್ಲಾ ಬೈ ಎಲೆಕ್ಷನ್ ನಡೀತು. ಆ ಬೈ ಎಲೆಕ್ಷನ್ನಲ್ಲಿ ಸ್ವಂತ ದುಡ್ಡು ಹಾಕ್ಕೊಂಡು ಅವತ್ತು ಕುಮಾರಸ್ವಾಮಿ ಅವ್ರಿಗೊಂದು ಮೆರುಗು ಬರಬೇಕು ಅಂತೇಳಿ ಪಾರ್ಟಿ ಗೆಲ್ಲಿಸ್ತು. ನಾವು ಮುಂದಕ್ಕೆ ಆರಾಮ್ ಮಾಡಬೇಕು ಅಂತೇಳಿ. ಅದಾದ್ಮೇಲೆ ನಮ್ಮನ್ನು ಪಾರ್ಟಿಗೆ ಸೇರಿಸ್ಕೊಂಡು ಗೌಡ್ರೆ ನಮ್ಮನ್ನು ಪಾರ್ಟಿಗೆ ಸೇರಿಸ್ಕೊಂಡಿದ್ದು, ನನ್ನನ್ನು ಸುರೇಶ್ ಗೌಡ ಇಬ್ಬರನ್ನೂ ಪಾರ್ಟಿ ಸೇರಿಸ್ಕೊಂಡ ಮೇಲೆ ನಾವೆಲ್ಲ ಚೆನ್ನಾಗಿ ಗೆದ್ದು ನನಗಾಗ ಟಿಕೆಟ್ ಕೊಡಲಿಲ್ಲ. ನನಗೆ ಸುರೇಶ್ ಗೌಡಂಗೆ ಟಿಕೆಟ್ ಕೊಟ್ಟು ನಾನು ಸೇರ್ಸಕ್ಕೆ ಕೊಟ್ವಿ. ಆಗ ಕೊಟ್ಟಾದ್ಮೇಲೆ ನಾನು MP ಕೊಟ್ಟರು. MP ಕೊಟ್ಟು ನನಗೆ ಎಷ್ಟು ದಿವಸ ಕೊಟ್ಟರು? 8 ದಿವಸ ಕೊಟ್ಟರು ಅಂದೆ. ಕೇವಲ 5 ತಿಂಗಳು 28 ದಿವಸ ನಾನು MP ಆಗಿದ್ದು. ಶಿವರಾಮ ಇವತ್ತು ನೀವು ಯಾರಿಗೆ ಗೊತ್ತೋ ಪತ್ರಿಕೆಯರಿಗೆ ಇಲ್ವೋ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.